37 ಶ್ಲೋಕಗಳು ಆಗಿದ್ದವು. 38ನೇ ಶ್ಲೋಕವನ್ನು ಹೇಳಬೇಕಾಗಿದೆ. ಸೇವ್ಯಮಾನೌ ಸುಖಸ್ಪರ್ಶೈಃ ಶಾಲ ನಿರ್ಯಾಸಗಂಧಿಭಿಃ ಪುಷ್ಪರೇಣೂತ್ಕಿರೈರ್ವಾತೈರಾಧೂತ ವನರಾಜಿಭಿಃ. ಇನ್ನೊಮ್ಮೆ, ಸೇವ್ಯಮಾನೌ ಸುಖಸ್ಪರ್ಶೈಃ ಶಾಲ ನಿರ್ಯಾಸಗಂಧಿಭಿಃ ಪುಷ್ಪರೇಣೂತ್ಕಿರೈರ್ವಾತೈರಾಧೂತ ವನರಾಜಿಭಿಃ. ಪದಚ್ಛೇದ. ಸೇವ್ಯಮಾನೌ ಸುಖಸ್ಪರ್ಶೈಃ ಶಾಲನಿರ್ಯಾಸಗಂಧಿಭಿಃ ಪುಷ್ಪರೇಣೂತ್ಕಿರೈಃ ವಾತೈಃ ಆಧೂತವನರಾಜಿಭಿಃ. ಸೇವ್ಯಮಾನೌ ಅಕಾರಾಂತ ಪುಲ್ಲಿಂಗ, ಪ್ರಥಮ ವಿಭಕ್ತಿ ದ್ವಿವಚನ. ಸೇವ್ಯಮಾನಃ, ಸೇವ್ಯಮಾನೌ, ಸೇವ್ಯಮಾನಾಃ. ಸುಖಸ್ಯ ಸ್ಪರ್ಶಃ, ಸುಖಸ್ಪರ್ಶಃ. ಷಷ್ಠೀ ತತ್ಪುರುಷ ಸಮಾಸ. ಅಕಾರಾಂತ ಪುಲ್ಲಿಂಗ, ಸುಖಸ್ಪರ್ಶೈಃ. ತೃತೀಯ ವಿಭಕ್ತಿ ಬಹುವಚನ. ಶಾಲನಿರ್ಯಾಸಗಂಧಿಭಿಃ. ಇನ್ನಂತ ಪುಲ್ಲಿಂಗ, ತೃತೀಯ ವಿಭಕ್ತಿ ಬಹುವಚನ. ಗಂಧೀ ಗಂಧಿನೌ ಗಂಧಿನಃ. ತೃತೀಯ ವಿಭಕ್ತಿಯಲ್ಲಿ ಗಂಧಿನ ಗಂಧಿಭ್ಯಾಂ ಗಂಧಿಭಿಃ ಅಂತ ಆಗತ್ತೆ. ಇನ್ನಂತ ಪುಲ್ಲಿಂಗ, ಗಂಧಿನ್ ಶಬ್ದ. ಶಾಲಾತ್ ನಿರ್ಯಾಸಃ ಅಥವಾ ಶಾಲಸ್ಯ ನಿರ್ಯಾಸಃ. ಪಂಚಮಿ ತತ್ಪುರುಷ ಸರಿಯಾಗಿ ಆಗತ್ತೆ. ಯಾಕಂದರೆ ಆ ಶಾಲ ಮರದಿಂದ, ತೇಗದ ಮರದಿಂದ ಹೊಮ್ಮಿರುವುದು ಅಂತ. ಶಾಲಾತ್ ನಿರ್ಯಾಸಃ, ಶಾಲ ನಿರ್ಯಾಸಃ. ಶಾಲನಿರ್ಯಾಸಶ್ಚ ಅಸೌ ಗಂಧಶ್ಚ ಶಾಲನಿರ್ಯಾಸಗಂಧಃ. ಕರ್ಮಧಾರಯ ಸಮಾಸ. ಶಾಲನಿರ್ಯಾಸಗಂಧಃ ಅಸ್ಯ ಅಸ್ತಿ ಇತಿ ಶಾಲನಿರ್ಯಾಸಗಂಧಿನ್. ಇನ್ನಂತ ಪುಲ್ಲಿಂಗ ಆಗುತ್ತೆ. ಶಾಲನಿರ್ಯಾಸಗಂಧೀ, ಶಾಲನಿರ್ಯಾಸಗಂಧಿನೌ, ಶಾಲನಿರ್ಯಾಸಗಂಧಿನಃ. ಇಲ್ಲಿ ಗಂಧಿಭಿಃ ಅಂದರೆ ತೃತೀಯ ವಿಭಕ್ತಿ ಬಹುವಚನ. ಪುಷ್ಪರೇಣೂತ್ಕಿರೈಃ. ಅಕಾರಾಂತ ಪುಲ್ಲಿಂಗ, ತೃತೀಯ ವಿಭಕ್ತಿ ಬಹುವಚನ. ಪುಷ್ಪಾಣಾಂ ರೇಣುಃ, ಪುಷ್ಪರೇಣುಃ. ಷಷ್ಠೀ ತತ್ಪುರುಷ ಸಮಾಸ. ಪುಷ್ಪರೇಣೂನಾಂ ಉತ್ಕಿರಾಃ, ಪುಷ್ಪರೇಣೂತ್ಕಿರಾಃ. ಇದು ಕೂಡ ಷಷ್ಠೀ ತತ್ಪುರುಷ ಸಮಾಸ. ಅಕಾರಾಂತ ಪುಲ್ಲಿಂಗ, ತೃತೀಯ ವಿಭಕ್ತಿ ಬಹುವಚನ. ವಾತೈಃ, ವಾತಃ. ಅಕಾರಾಂತ ಪುಲ್ಲಿಂಗ, ತೃತೀಯ ವಿಭಕ್ತಿ ಬಹುವಚನ. ಆಧೂತ ವನರಾಜಿಭಿಃ. ವನರಾಜಿಃ, ರಾಜಿಃ. ಇಕಾರಾಂತ ಪುಲ್ಲಿಂಗ, ತೃತೀಯ ವಿಭಕ್ತಿ ಬಹುವಚನ. ಏನು ಹೇಳ್ತಾ ಇದ್ದಾರೆ ಅಂದರೆ, ದಿಲೀಪ ಮಹಾರಾಜ ದಂಪತಿಗಳು ವಸಿಷ್ಠರ ಆಶ್ರಮಕ್ಕೆ ಹೇಗೆ ಹೋದರು, ಅವರಿಗೆ ಯಾವ ಅನುಭವ ದಾರಿಯಲ್ಲಿ ಉಂಟಾಯಿತು
ಅದರ ಬಗ್ಗೆ ಕಾಳಿದಾಸ ವಿವರಿಸ್ತಾ ಇದ್ದಾನೆ. ಸೇವ್ಯಮಾನವು ಸೇವಿಸಲ್ಪಡುತ್ತಿರುವವರಾಗಿ, ಕರ್ಮಣಿ ಪ್ರಯೋಗ, ಪ್ಯಾಸಿವ್ ವಾಯ್ಸ್, ಅಂದರೆ ಸೇವೆಯನ್ನು ಬೇರೆಯವರು ಮಾಡ್ತಾ ಇದ್ದಾರೆ, ಇವರು ಸೇವೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾರು? ದಿಲೀಪ ಮಹಾರಾಜ ದಂಪತಿಗಳು. ಸೇವಿಸಲ್ಪಡುತ್ತಿರುವವರಾಗಿ. ಸೇವೆ ಎಂಬುದಕ್ಕೆ ಎರಡು ಅರ್ಥ ಇದೆ. ಒಂದು ಸೇವಿಸುವುದು ಅಂದರೆ ತಿನ್ನುವುದು ಅಂತ. ತಿನ್ನುವುದು ಅಂತ ಅರ್ಥ ಬೇಡ, ಇಲ್ಲಿ ಸೇವೆ ಮಾಡಿಸಲ್ಪಡುವುದು ಅಂತ ಇಟ್ಕೊಳ್ಳಿ. ಪಡುತ್ತಿರುವವರಾಗಿ. ಇದು ಸೇವ್ಯಮಾನ, ಶಾನಚ್ ಪ್ರತ್ಯಯ ವರ್ತಮಾನ ಕೃದಂತ ಆಗತ್ತೆ. ವರ್ತಮಾನ ಕೃದಂತ. ಯಾವುದರಿಂದ ಸೇವಿಸಲ್ಪಡುತ್ತಿರುವವರು? ಸುಖಸ್ಪರ್ಶೈಹಿ, ಸುಖವನ್ನು ನೀಡುತ್ತಿರುವಂತಹ ಅಥವಾ ಸುಖದ ಸ್ಪರ್ಶವನ್ನು ನೀಡುತ್ತಿರುವಂತಹ. ಯಾವುದರಿಂದ? ವಾತೈಹಿ, ಗಾಳಿಗಳಿಂದ. ಇದಿಷ್ಟು ಅರ್ಥ ಗೊತ್ತಾದರೆ ಸಾಕು. ಉಳಿದಿದ್ದೆಲ್ಲ ವಿಶೇಷಣ, ಅರ್ಥಕ್ಕೆ ಅನುಗುಣವಾಗಿ ಹೊಂದಿಸ್ಕೊಳ್ಳಿ. ಸುಖಸ್ಪರ್ಶೈಹಿ ವಾತೈಹಿ ಅಂದರೆ ಸುಖವನ್ನು ನೀಡುತ್ತಿರುವಂತಹ ಗಾಳಿಗಳಿಂದ. ಎಂತಹ ಗಾಳಿ? ಶಾಲ ನಿರ್ಯಾಸಗಂಧಿಭಿ, ತೇಗದ ಮರದಿಂದ ಹೊರಹೊಮ್ಮಿದಂತಹ ಗಾಳಿಯಿಂದ ಕೂಡಿರುವಂತಹ. ಅಂದರೆ ತೇಗದ ಮರದ ಹೂವುಗಳಿಂದ ಯಾವ ಪರಿಮಳ ಹೊರಗಡೆ ಬರ್ತಾ ಇತ್ತೋ ಆ ಪರಿಮಳ ಗಾಳಿಯಲ್ಲಿ ಸೇರಿಕೊಂಡಿತ್ತು, ಅಂತಹ ಗಾಳಿ ಅಂತ. ಶಾಲ ನಿರ್ಯಾಸ ಗಂಧಿಭಿ ವಾತೈಹಿ, ಅದು ವಿಶೇಷಣ. ಅಷ್ಟು ಮಾತ್ರ ಅಲ್ಲ, ಪುಷ್ಪರೇಣೂತ್ಕಿರೈಹಿ. ಪುಷ್ಪರೇಣು, ಹೂವಿನ ಕೇಸರ, ಅದರಲ್ಲಿ ಸಣ್ಣ ಸಣ್ಣ ಧೂಳಿನ ಥರ ಇರುತ್ತೆ ನೋಡಿ, ಅದನ್ನು ಕೇಸರ ಅಂತ ಕರೀತಾರೆ. ಅದಷ್ಟು ಮಾತ್ರ ಹಾರಿ ಹೋಗ್ಬೇಕಂತೆ ಗಾಳಿಗೆ. ಅಂದರೆ ಗಿಡಕ್ಕೂ ತೊಂದರೆ ಆಗಬಾರ್ದು, ಬಳ್ಳಿಗೂ ತೊಂದರೆ ಆಗಬಾರ್ದು, ಹೂವಿಗೂ ತೊಂದರೆ ಆಗಬಾರ್ದು. ಆ ಕೇಸರ ಎಷ್ಟು ಸೂಕ್ಷ್ಮವಾಗಿರುತ್ತೆ, ಮೆತ್ತಗಿರುತ್ತೆ, ಮೆದುವಾಗಿರುತ್ತೆ, ಅದಷ್ಟು ಮಾತ್ರ ಹಾರಿ ಹೋಗಬೇಕು. ಅಷ್ಟು ಸ್ಮೂತ್ ಆದಂತಹ ಗಾಳಿ, ಅಷ್ಟು ಮೃದುವಾದಂತಹ ಗಾಳಿ. ಪುಷ್ಪರೇಣೂತ್ಕಿರೈಹಿ, ಹೂವಿನ ಕೇಸರವನ್ನು ಹಾರಿಸುವಂತಹ. ವಾತೈಹಿ, ಗಾಳಿಗಳಿಂದ. ಅಷ್ಟು ಮಾತ್ರ ಅಲ್ಲ, ಆಧೂತ ವನರಾಜಿಭಿ. ಆಧೂತ ಅಂದರೆ ಸ್ವಲ್ಪ ಅಲುಗಾಡಿಸುವುದು. ಯಾವುದು ಆಧೂತ? ವನರಾಜಿಭಿ, ಕಾಡಿನಲ್ಲಿರುವಂತಹ ಗಿಡ ಮರಗಳು, ಅವುಗಳು ಸ್ವಲ್ಪ ಮಾತ್ರ ಕಂಪಿಸ್ತಾ ಇತ್ತಂತೆ, ಅಂತಹ ಮಂದವಾದಂತಹ ಗಾಳಿ. ಆದ್ದರಿಂದಲೇ ಆಧೂತ ವನರಾಜಿಭಿ ಅಂದರೆ ಸ್ವಲ್ಪ ಗಿಡ ಮರಗಳು ಅಲುಗಾಡ್ತಾ ಇದ್ದ ಕಾರಣದಿಂದಲೇ ಆ ಹೂವು ಕಿತ್ತು ಹೋಗುವಷ್ಟು ಗಾಳಿ ಇರಲಿಲ್ಲ, ಹೂವಿನ ಕೇಸರ ಮಾತ್ರ ಹಾರಿ ಹೋಗ್ತಾ ಇತ್ತಂತೆ. ಅಂತಹ ಒಂದು ಮಧುರವಾದಂತಹ ವಾತೈಹಿ, ಗಾಳಿಗಳಿಂದ ಸೇವ್ಯಮಾನವು, ಸೇವಿಸಲ್ಪಡುತ್ತಿರುವವರಾಗಿ. ಹಿಂದಿನ ಶ್ಲೋಕದಿಂದ ತೆಗೆದುಕೊಳ್ಬೇಕು. ಗುರೋರ್ಜಗ್ಮತುರಾಶ್ರಮಂ ಅಂತ. ಅಂದರೆ ಗುರೋಹ ವಸಿಷ್ಠಸ್ಯ, ಗುರುಗಳಾದ ವಸಿಷ್ಠ ಮಹರ್ಷಿಗಳ ಆಶ್ರಮಕ್ಕೆ ಜಗ್ಮತುಹು, ಹೋದರು. ದಿಲೀಪ ಮಹಾರಾಜ ದಂಪತಿಗಳು ಹೋದರು ಅಂತ ಅರ್ಥ. ಆಧೂತ ವನರಾಜಿಭಿ, ಇಲ್ಲಿ ಸಮಾಸ ಹೇಳಿಲ್ಲ. ಈಶತ್ ಧೂತಃ, ಈಶದ್ಧೂತಃ ಮಾಡಬೇಕು, ಅಥವಾ ಈಶತ್ ಧೂತ ಆಧೂತ ಅಂತ. ಸ್ವಲ್ಪ ಕಂಪಿಸಿರುವಂಥದ್ದು.
ಆಧೂತಾಚ ಅಸೌ ವನರಾಜಿಶ್ಚ. ಕರ್ಮಧಾರೆಯ ಸಮಾಸ ಮಾಡಿಕೊಳ್ಬೇಕು. ಆಧೂತ ವನರಾಜಿ. ರಾಜಿಹಿ ಎಂಬುದು ಸ್ತ್ರೀಲಿಂಗ ಶಬ್ದ, ಪುಲ್ಲಿಂಗ ಅಲ್ಲ ಅದು. ಆದ್ದರಿಂದ ಆಧೂತಾಚ ಅಸೌ ವನರಾಜಿಶ್ಚ, ಆಧೂತ ವನರಾಜಿ ಕರ್ಮಧಾರೆಯ ಸಮಾಸ. ವನಸ್ಯ ರಾಜಿಹಿ ವನರಾಜಿ, ಇದು ಷಷ್ಠಿ ತತ್ಪುರುಷ ಆಗುತ್ತೆ. ಹೀಗೆ ಮಾಡಿಕೊಳ್ಬೇಕು. ತಾತ್ಪರ್ಯ ಏನು ಅಂದರೆ, ಆ ದಿಲೀಪ ಮಹಾರಾಜ ದಂಪತಿಗಳು ವಸಿಷ್ಠ ಮಹರ್ಷಿಗಳ ಆಶ್ರಮಕ್ಕೆ ಹೋಗುವಾಗ ಅತ್ಯಂತ ಮಧುರವಾದ ಸುಖವನ್ನು ನೀಡುವಂತಹ ಗಾಳಿ ಬೀಸ್ತಾ ಇತ್ತಂತೆ. ತಂಪಾದ ಮಧುರವಾದ ಮಂದವಾದ ಅಂದರೆ ಸಣ್ಣಕ್ಕೆ ಗಾಳಿ ಬೀಸ್ತಾ ಇತ್ತಂತೆ. ಆಗ ತೇಗದ ಮರದ ಹೂವುಗಳಿಂದ ಪರಿಮಳ ಹೊರಗಡೆ ಬಂದು ಗಾಳಿಯಲ್ಲಿ ಸೇರಿಕೊಂಡಿತ್ತು. ಆ ಗಾಳಿ ಬೀಸಬೇಕಂತಿದ್ರೆ ಹೂವಿನಲ್ಲಿರುವಂತಹ ಕೇಸರ ಮಾತ್ರ ಹಾರಿ ಹೋಗ್ತಿತ್ತಂತೆ. ಅಷ್ಟು ಸಣ್ಣ ಗಾಳಿ, ಮಂದವಾದಂತಹ ಗಾಳಿ. ಹಾಗೆಯೇ ಆಧೂತ ವನರಾಜಿಭಿ ಅಂದರೆ ಕಾಡಿನಲ್ಲಿರುವಂತಹ ಗಿಡ ಮರಗಳು ಸ್ವಲ್ಪ ಕಂಪಿಸ್ತಾ ಇತ್ತಂತೆ. ಅಂತಹ ಗಾಳಿಗಳಿಂದ ಸೇವಿಸಲ್ಪಡುತ್ತಿರುವಂತಹ ದಿಲೀಪ ಮಹಾರಾಜ ದಂಪತಿಗಳು ವಸಿಷ್ಠರ ಆಶ್ರಮಕ್ಕೆ ಹೋದರು. ಇನ್ನೊಮ್ಮೆ ಹೇಳ್ತಾನೆ, ಸುಖಸ್ಪರ್ಶೈಹಿ, ಸುಖದ ಅನುಭವವನ್ನು ನೀಡುತ್ತಿರುವಂತಹ ಶಾಲನಿರ್ಯಾಸಗಂಧಿಭಿ, ತೇಗದ ಮರದ ಹೂವಿನ ಪರಿಮಳಗಳಿಂದ ಕೂಡಿರುವಂತಹ ಆಧೂತ ವನರಾಜಿಭಿ, ಕಾಡಿನಲ್ಲಿರುವಂತಹ ಗಿಡ ಮರಗಳನ್ನು ಸ್ವಲ್ಪ ಕಂಪಿಸುತ್ತಾ ಇರುವಂತಹ ಪುಷ್ಪರೇಣೂತ್ಕಿರೈಹಿ, ಹೂವಿನ ಕೇಸರಗಳನ್ನು ಮಾತ್ರ ಹಾರಿಸುವಷ್ಟು ಮಂದವಾಗಿರುವಂತಹ ವಾತೈಹಿ, ಗಾಳಿಗಳಿಂದ ಸೇವ್ಯಮಾನವು, ಸೇವಿಸಲ್ಪಡುತ್ತಿರುವವರಾಗಿ ತೌ ಅಂದರೆ ದಿಲೀಪ ಮಹಾರಾಜ ದಂಪತಿಗಳು ವಸಿಷ್ಠಸ್ಯ ಆಶ್ರಮಂ ಜಗ್ಮತುಹು, ವಸಿಷ್ಠ ಮಹರ್ಷಿಗಳ ಆಶ್ರಮಕ್ಕೆ ಹೋದರು ಅಂತ ಅರ್ಥ. 39ನೇ ಶ್ಲೋಕವನ್ನು ನೋಡೋಣ. ಮನೋಭಿರಾಮಾಶ್ರಣ್ವಂತೌ ರಥನೇಮಿಸ್ವನೋನ್ಮುಖೈಃ ಷಡ್ಜ ಸಂವಾದಿನೀಃ ಕೇಕಾ ದ್ವಿಧಾ ಭಿನ್ನಾ ಶಿಖಂಡಿಭಿಃ. ಮನೋಭಿರಾಮಾಶ್ರಣ್ವಂತೌ ರಥನೇಮಿಸ್ವನೋನ್ಮುಖೈಃ ಷಡ್ಜ ಸಂವಾದಿನೀಃ ಕೇಕಾ ದ್ವಿಧಾ ಭಿನ್ನಾ ಶಿಖಂಡಿಭಿಃ. ಪದಚ್ಛೇದ. ಮನೋಭಿರಾಮಾಃ ಶೃಣ್ವಂತೌ ರಥನೇಮಿಸ್ವನೋನ್ಮುಖೈಃ ಷಡ್ಜ ಸಂವಾದಿನೀಃ ಕೇಕಾಃ ದ್ವಿಧಾ ಭಿನ್ನಾಃ ಶಿಖಂಡಿಭಿಃ. ಮನೋಭಿರಾಮಾಃ ಆಕಾರಾಂತ ಸ್ತ್ರೀಲಿಂಗ, ದ್ವಿತೀಯ ವಿಭಕ್ತಿ ಏಕವಚನ. ಶೃಣ್ವಂತೌ ಶತೃಪ್ರತ್ಯಯಾಂತ ಶಬ್ದ, ಪ್ರಥಮ ವಿಭಕ್ತಿ ದ್ವಿವಚನ. ದಿಲೀಪ ಮಹಾರಾಜ ದಂಪತಿಗಳಿಗೆ ವಿಶೇಷಣ. ಶೃಣ್ವನ್, ಶೃಣ್ವಂತೌ, ಶೃಣ್ವಂತಃ.
ರಥನೇಮಿ ಸ್ವನೋನ್ಮುಖೈಃ. ರಥಸ್ಯ ನೇಮಿಃ ರಥನೇಮಿಃ ಷಷ್ಠಿ ತತ್ಪುರುಷ. ರಥನೇಮೇಃ ಸ್ವನಃ ರಥನೇಮಿ ಸ್ವನಃ ಷಷ್ಠಿ ತತ್ಪುರುಷ. ರಥನೇಮಿ ಸ್ವನೇನ ಉನ್ಮುಖಂ ಉನ್ಮುಖಾಃ ತೃತೀಯ ತತ್ಪುರುಷ ಸಮಾಸ. ರಥನೇಮಿ ಸ್ವನೋನ್ಮುಖಾಃ ಇದಕ್ಕೆ ತೃತೀಯ ವಿಭಕ್ತಿ ಬಹುವಚನ. ರಥನೇಮಿ ಸ್ವನೋನ್ಮುಖೈಃ. ಷಡ್ಜ ಸಂವಾದಿನೀಃ. ಸಂವಾದಿನಿ ಸಂವಾದಿನ್ಯೌ ಸಂವಾದಿನ್ಯಃ ಈಕಾರಾಂತ ಸ್ತ್ರೀಲಿಂಗ ದ್ವಿತೀಯ ವಿಭಕ್ತಿ ಬಹುವಚನ. ಕೇಕಾಹ ಆಕಾರಾಂತ ಸ್ತ್ರೀಲಿಂಗ ದ್ವಿತೀಯ ವಿಭಕ್ತಿ ಬಹುವಚನ. ದ್ವಿಧಾ ಅವ್ಯಯ. ಭಿನ್ನಾಹ ಆಕಾರಾಂತ ಸ್ತ್ರೀಲಿಂಗ ದ್ವಿತೀಯ ವಿಭಕ್ತಿ ಏಕವಚನ. ಶಿಖಂಡಿಭಿಃ ಇನ್ನಂತ ಪುಲ್ಲಿಂಗ. ಶಿಖಂಡೀ ಶಿಖಂಡಿನೌ ಶಿಖಂಡಿನಃ ಶಿಖಂಡಿಭಿಃ ತೃತೀಯ ವಿಭಕ್ತಿ ಬಹುವಚನ. ಇವು ಪದಗಳ ಪರಿಚಯ. ಅವರು ಹೇಗೆ ಹೋದರು ಅಂತಂದರೆ ಇನ್ನೂ ವಿಶೇಷಣಗಳನ್ನು ಕಾಳಿದಾಸ ಕೊಡ್ತಾ ಇದ್ದಾನೆ, ವರ್ಣಿಸ್ತಾ ಇದ್ದಾನೆ. ಏನಾಗ್ತಾ ಇದೆ ಅಂದರೆ ರಥನೇಮಿ ಸ್ವನೋನ್ಮುಖೈಃ. ರಥ ನೇಮಿ, ರಥದ ನೇಮಿ ಅಂದರೆ ಚಕ್ರದ ಹೊರಗಿನ ಭಾಗ. ರಥದ ಚಕ್ರ ಇದೆ ನೋಡಿ, ಅದರ ಹೊರಗಿನ ಭಾಗ. ಈ ಥರ ಚಕ್ರ ಇದ್ದರೆ ಅದರ ಹೊರಗಿನ ಭಾಗ ಅದು ನೇಮಿ ಆಗುತ್ತೆ. ಅದರ ಸ್ವನ ಅಂದರೆ ಸೌಂಡ್, ಧ್ವನಿ. ಅಂದರೆ ರಥ ಹೋಗುವಾಗ ಶಬ್ದ ಬರುತ್ತೆ ನೋಡಿ, ಗಡ 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 ಅಂತ ಶಬ್ದ ಬರುತ್ತೆ. ಅದನ್ನೇ ರಥನೇಮಿ ಸ್ವನ ಅಂತ ಕರೆದ್ರು. ಆ ಶಬ್ದವನ್ನು ಕೇಳಿದಾಗ ಅಲ್ಲಿ ಕಾಡಿನಲ್ಲಿದ್ದಂತಹ ನವಿಲುಗಳು ಏನು ಮಾಡ್ತಿದ್ದವಂತೆ, ಈ ಥರ ಮೇಲೆ ಕುತ್ತಿಗೆ ಎತ್ತಿ ತಲೆ ಎತ್ತಿ ಮೇಲೆ ನೋಡ್ತಾ ಇದ್ದವಂತೆ. ಯಾಕೆ ಅಂದರೆ ಆ ರಥದ ಧ್ವನಿ ಗಂಭೀರವಾಗಿತ್ತು ಅಂತ ಹಿಂದೆನೇ ಹೇಳಿ ಆಗಿದೆ. ಅದು ಮೋಡದ ಗರ್ಜನೆಯಂತೆ ಇತ್ತು ನಿಜವಾಗಿ. ಮೋಡ ಯಾವಾಗ ಗರ್ಜಿಸುತ್ತೋ, ಮೋಡದ ಶಬ್ದ ಯಾವಾಗ ಕೇಳಿಸುತ್ತೋ ಆಗ ನವಿಲುಗಳು ಕುಣಿದಾಡ್ತವೆ, ಆಮೇಲೆ ಕೇಕೆ ಹಾಕ್ತವೆ, ಅಂದರೆ ಕೂಗ್ತವೆ, ಹಾಡ್ತವೆ. ಆದ್ದರಿಂದ ಈ ರಥದ ಧ್ವನಿಯನ್ನು ಕೇಳಿದಾಗ ಆ ನವಿಲುಗಳಿಗೆ ಏನನಿಸ್ತು ಅಂದರೆ ರಥ ಅಂತ ಗೊತ್ತಾಗಿಲ್ಲ, ಅದು ಮೋಡದ ಗರ್ಜನೆ ಇರಬೇಕು ಅಂತ ಅನಿಸ್ಕೊಂಡು ಮೇಲೆ ಈ ಥರ ನೋಡ್ತಾ ಇದ್ದವಂತೆ. ಹಾಗೆ ನೋಡ್ತಾ ಇದ್ದಂತಹ ಉನ್ಮುಖ ಅಂದರೆ ಮೇಲೆ ಮುಖ ಮಾಡುವಂಥದ್ದು. ರಥನೇಮಿ ಸ್ವನೋನ್ಮುಖೈಃ. ರಥದ ಚಕ್ರದ ಧ್ವನಿಯಿಂದ ಮುಖವನ್ನು ಮೇಲಕ್ಕೆ ಎತ್ತಿದಂತಹ ಶಿಖಂಡಿಭಿಃ ನವಿಲುಗಳಿಂದ ದ್ವಿಧಾ ಎರಡು ರೀತಿಯಲ್ಲಿ ಭಿನ್ನಾಹ ಬೇರೆ ಮಾಡಲ್ಪಟ್ಟ ಅಥವಾ ಹೊಡೆಯಲ್ಪಟ್ಟಂತಹ ಷಡ್ಜ ಸಂವಾದಿನೀಃ ಷಡ್ಜ ಸ್ವರಕ್ಕೆ ಸರಿಹೋಲುವಂತಹ ಸರಿಹೊಂದುವಂತಹ ಸಂವಾದಿನಿ ಅಂದರೆ ಅದರ ಥರಾನೇ ಇರುತ್ತೆ ಅಂತಹ ಕೇಕಾಹ. ಕೇಕ ಅಂತಂದರೆ ನವಿಲುಗಳ ಧ್ವನಿ, ಅವುಗಳನ್ನು ಕೇಕೆ ಹಾಕುವುದು ಅಂತ ಹೇಳ್ತಾರೆ. ನವಿಲುಗಳು ಮೋಡದ ಗರ್ಜನೆಯನ್ನು ಕೇಳಿ ಖುಷಿಪಟ್ಟು ಈಗ ಮಳೆ ಬರುತ್ತೆ ಅಂತ ಅವು ಕೂಗಾಡ್ತವೆ, ಹಾಡ್ತವೆ. ಅದನ್ನು ಕೇಕಾ ಅಂತ ಕರೀತಾರೆ. ಆ ಕೇಕಾ ಧ್ವನಿಯನ್ನು, ನವಿಲುಗಳ ಧ್ವನಿಯನ್ನು ಎಂತಹ ಕೇಕೆ ಅಂತಂದರೆ ಮನೋಭಿರಾಮಾಹ, ತುಂಬ ಸಂತೋಷವನ್ನು ಕೊಡುವಂತಹ, ಆಹ್ಲಾದವನ್ನು ಕೊಡುವಂತಹ
ಆ ಧ್ವನಿಯನ್ನು, ಕೇಕೆಗಳನ್ನು ಶೃಣ್ವಂತವು ಕೇಳುತ್ತಾ ಇರುವವರಾಗಿ ದಿಲೀಪ ಮಹಾರಾಜ ದಂಪತಿಗಳು ವಸಿಷ್ಠರ ಆಶ್ರಮಕ್ಕೆ ಹೋದರು ಅಂತ ಅರ್ಥ. ಇಲ್ಲಿ ಎಷ್ಟು ವಿಶೇಷ ನೋಡಿ. ಆ ಕೇಕೆ ಎಂಬುದು ಷಡ್ಜ ಅಂತ ಹೇಳ್ತಾ ಇದ್ದಾರೆ. ನಾವು ಸಂಗೀತ ಅಂತ ಕೇಳಿರ್ತೇವೆ, ಸಂಗೀತ ಅಂತ. ಸಂಗೀತದಲ್ಲಿ 7 ಸ್ವರ ಇದೆ ಅಂತಲೂ ಕೇಳಿರ್ತೀರಿ ನೀವು. ಆದರೆ ಆ ಸ್ವರ ಯಾಕೆ ಬಂದಿದೆ, ಯಾವುದರಿಂದ ತೆಗೆದುಕೊಂಡಿದ್ದಾರೆ, ಇದನ್ನೆಲ್ಲ ನೋಡಬೇಕು ಅಂದರೆ ಮೂಲಕ್ಕೆ ಹೋಗಬೇಕಾಗತ್ತೆ. ಅದರ ವಿವರಣೆ ನಾನು ಕೊಡೋದಿಲ್ಲ, ಅಮರಕೋಶದಲ್ಲಿ ಇದೆ, ಎಲ್ಲವೂ ಇದೆ. ನವಿಲಿನ ಧ್ವನಿ ಷಡ್ಜ ಧ್ವನಿ. ಸ ರಿ ಗ ಮ ಸ ಸ ಆ ಧ್ವನಿ ಷಡ್ಜ ಆಗುತ್ತೆ. ಅದರಲ್ಲೂ ಮತ್ತೆ ಕೋಮಲ, ತಾರ ಇತ್ಯಾದಿ ಭೇದಗಳು ಇವೆ. ಷಡ್ಜಕ್ಕೆ ಸರಿಯಾದಂತಹ ಕೇಕೆ ಅಂತ ಕಾಳಿದಾಸ ವರ್ಣಿಸಿದ. ಇನ್ನೊಮ್ಮೆ ಹೇಳ್ತಾನೆ, ರಥನೇಮಿ ಸ್ವನೋನ್ಮುಖೈಹಿ, ರಥದ ಚಕ್ರಗಳ ಧ್ವನಿಯಿಂದ ಮುಖವನ್ನು ಮೇಲಕ್ಕೆ ಎತ್ತಿದಂತಹ ಶಿಖಂಡಿಭಿಹಿ, ನವಿಲುಗಳಿಂದ ದ್ವಿಧಾ ಭಿನ್ನಾಹ, 2 ರೀತಿಯಲ್ಲಿ ಬೇರೆ ಮಾಡಲ್ಪಟ್ಟ ಅಥವಾ 2 ರೀತಿಯಲ್ಲಿ ಹೊಡೆಯಲ್ಪಟ್ಟಂತಹ ಮನೋಭಿರಾಮಾಹ, ಮನಸ್ಸಿಗೆ ಆನಂದವನ್ನು ನೀಡುವಂತಹ ಷಡ್ಜ ಸಂವಾದಿನೀಹಿ, ಸಂಗೀತದ ಷಡ್ಜ ಸ್ವರಕ್ಕೆ ಸರಿಹೋಲುವಂತಹ ಕೇಕಾಹ, ನವಿಲುಗಳ ಕೇಕಾಧ್ವನಿಯನ್ನು ಶೃಣ್ವಂತವು ಕೇಳುತ್ತಾ ಇರುವವರಾಗಿ ಗುರೋರ್ಜಗ್ಮತುರಾಶ್ರಮಂ, ಗುರುಗಳಾದ ವಸಿಷ್ಠ ಮಹರ್ಷಿಗಳ ಆಶ್ರಮಕ್ಕೆ ಹೋದರು. ಯಾರು? ದಿಲೀಪ ಮಹಾರಾಜ ದಂಪತಿಗಳು. ಇಷ್ಟು ಸಾಕು, ನಾಳೆ ನೋಡೋಣ.